ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಧೀರ್ ಲಮಾಣಿ ಸರ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕರು ಮತ್ತು ಬೋಧಕರು. ಓಕೆ, ನಾವು ಇವತ್ತ ಪ್ರಮುಖವಾದಂತಹ ಒಂದು ಹೊಸ ಟಾಪಿಕ್ ದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನಾನು 4 ದಿನಗಳ ಕಾಲ ನಾನು ಈ ಕ್ಲಾಸಸ್ಗಳನ್ನು ಮಾಡಿರಲಿಲ್ಲ, ಕ್ಷಮೆ ಇರಲಿ ಅಂತಂತ ಹೇಳ್ತಾ ಇವತ್ತಿನ ಒಂದು ವಿಶೇಷವಾದ ತರಗತಿ ಯಾವ್ದಪ್ಪ ಅಂತ ಕೇಳಿದಾಗ ಏನ್ರಿ, ನೀಲಿ ಧ್ವಜ. ಯಾವುದು? ನೀಲಿ ಧ್ವಜ ಅಂತಂತೇಳಿ ಇದನ್ನ ಆಂಗ್ಲ ಭಾಷೆಯಲ್ಲಿ ಬ್ಲೂ ಫ್ಲಾಗ್ ಅಂತ ಕರೀತಾರೆ. ಓಕೆ, ಯಾವುದು? ಬ್ಲೂ ಫ್ಲಾಗ್ ಅಂತ ಹೇಳಿ. ಓಕೆ, ಎಸ್. ಆಗ ಪ್ರಿಯ ಸ್ನೇಹಿತರೆ, ನೋಡಿ, ನಾವು ಮಾಡುವಂತ ಪ್ರತಿ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ಅಂತಲ್ಲ ನಿಮಗೆಲ್ಲ ಎಕ್ಸಾಮ್ಗಳಿಗೆ ಏನಪ್ಪಾ ಅಂತಲ್ಲ ಬಹಳಷ್ಟು ಏನಪ್ಪಾ ಅಂತಲ್ರಿ ಇಂಪಾರ್ಟೆಂಟ್ ಆಗಿರುತ್ತವೆ. ನಾವು ಯಾವ್ದು ಏನಪ್ಪಾ ಅಂತಲ್ರಿ ಫಾಲ್ತು ವಿಡಿಯೋ ಏನಪ್ಪಾ ಅಂದ್ರೆ ಮಾಡಿ ಅಂತಲ್ಲ ನಿಮಗೆ ಅಂತಲ್ಲ ನಾನು ಕೊಡೋದಿಲ್ಲ. ನಿಮಗೆ ಪ್ರತಿ ಒಂದು ಎಕ್ಸಾಮಕ್ಕೆ ಏನಪ್ಪಾ ಅಂತಲ್ರಿ ಹೆಲ್ಪ್ ಆಗಿರ್ಬೇಕು ಅಂತ ವಿಡಿಯೋಗಳನ್ನ ಮಾತ್ರ ಏನಪ್ಪಾ ಅಂತಲ್ಲ ನಾನು ಬಿಡ್ತಾ ಇರ್ತಿರ್ತೇನ್ರಿ. ನೀವು ತಪ್ಪದೇ ಅದನ್ನ ಎಂತಲ್ಲ ವೀಕ್ಷಣೆ ಮಾಡಿ ಮರೆಯದೆ, ಇದು ನನ್ನ ಗ್ಯಾರಂಟಿ ಆಗಿರುತ್ತದೆ. ಪ್ರತಿ ಒಂದು ಎಕ್ಸಾಮ್ ನಲ್ಲಿ ಅಂತಲ್ಲ ನೀವು ನೋಡ್ತಾ ಹೋಗಿ. ಓಕೆ, ನಾನು ಮಾಡುವಂತ ವಿಡಿಯೋಗಳನ್ನಂತಲ್ಲ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ನನ್ನ ಕ್ಲಾಸ್ ನಿಮ್ಗೆ ಅಂತಲ್ಲ ಇಷ್ಟವಾದಲ್ಲಪ್ಪ ಅಂತಲ್ಲ ನಿಮ್ಮ ಸ್ನೇಹಿತರು ಕೂಡ ಅಂತಲ್ಲ ಶೇರ್ ಮಾಡಿ. ನೋಡಿ, ಇವತ್ತೆಲ್ಲ ಏನಪ್ಪಾ ಅಂತಲ್ಲ ಹಲವಾರು ಅಂತಲ್ಲ ಕರೆಗಳ ಮೂಲಕ ಏನಪ್ಪಾ ಅಂದ್ರೆ ಅಂತಲ್ಲ ನನಗೆ ದೂರವಾಣಿ ಮೂಲಕ ಏನಪ್ಪಾ ಅಂತಲ್ಲ ಕರಿತಾ ಫೋನ್ ಮಾಡಿ ಕೇಳ್ತಾರೆ, ಸರ್ ನಾವು ಈ ತರ ಅಂತಲ್ಲ ಸೈನಿಕರಿದ್ದೇವೆ ಸರ್, ನಾನೆಂತಲ್ಲ ಇಂತಲ್ಲಿಂದ ಅಂತಲ್ಲ ನಾನು ಜಮ್ಮು ಕಾಶ್ಮೀರ್ಲಿಂದ ಮಾತಾಡ್ತಾ ಇದ್ದೇನೆ, ನಾನೇನಪ್ಪಾ ಅಂತಲ್ರಿ ಸರ್, ನಾನೇನಪ್ಪಾ ಅಂತಲ್ಲ ಪಂಜಾಬ್ಲಿಂದ ಮಾತಾಡ್ತಾ ಇದ್ದೇನೆ ಸರ್, ನಾನೇನಪ್ಪಾ ಅಂತಲ್ಲ ಉತ್ತರ ಪ್ರದೇಶದಿಂದ ಮಾತಾಡ್ತಾ ಇದ್ದೇನೆ ಸರ್ ನಿಮ್ ಕ್ಲಾಸ್ ಗಳನ್ನ ನೋಡಿನಪ್ಪಾ ಅಂತಲ್ಲ ನಾನು ಬಹಳಷ್ಟು ಖುಷಿ ಆಯ್ತು ಅಂತ ಹೇಳಿದ್ರು. ಕೆಲವೊಂದಿಷ್ಟು ವಿಷಯಗಳೇನಪ್ಪಾ ಅಂದ್ರೆ ನನ್ನ ಮುಂದೆ ತಿಳಿಸಿದ್ರು, ಸರ್ ನಿಮ್ ವಾಯ್ಸ್ ಕೂಡ ಏನಪ್ಪಾ ಅಂದ್ರೆ ಸ್ವಲ್ಪ ಏನಪ್ಪಾ ಅಂದ್ರೆ ಇಕೋ ಆಗ್ತಾ ಇದೆ ಅಂತ ಹೇಳಿದ್ರು. ಆದ ಕಾರಣ ನಾನು 4 ದಿನಗಳ ಏನಪ್ಪಾ ಅಂತಲ್ರಿ ಕ್ಲಾಸಸ್ ಗಳನ್ನೆಂತಲ್ಲ ಮಾಡದೇನಪ್ಪಾ ಅಂತಲ್ಲ ನಿಂತಿದೆ. ಇವತ್ತು ಏನಪ್ಪಾ ಅಂತಲ್ಲ ಇಕೋ ಆಗದಂತಪ್ಪ ಅಂತಲ್ಲ ಸರ ನಾನ್ ನಿಮ್ ಮುಂದೆ ಏನಪ್ಪಾ ಅಂತಲ್ಲ ಹೊಸ ವಿಡಿಯೋದೊಂದಿಗೆ ಬಂದೀನಿ. ಹಾಗಪ್ಪ ಅಂದ್ರೆ ಅಂತಲ್ಲ ನಾವು ಟೈಮ್ ಅನ್ನ ಅಂತಲ್ಲ ವೇಸ್ಟ್ ಮಾಡೋದು ಬೇಡ, ಕ್ಲಾಸ್ ಏನಪ್ಪಾ ಅಂತಲ್ರಿ ನಾವು ಸ್ಟಾರ್ಟ್ ಮಾಡೋಣ. ಓಕೆ ಓಕೆ, ಎಸ್. ಹಾಗಪ್ಪ ಅಂದ್ರೆ ಯಾವ್ದ್ರಿ? ನೀಲಿ ಧ್ವಜ, ಅಥವಾ ಇದನ್ನ ನಾವು ಎಂತಲ್ರಿ ಬ್ಲೂ ಫ್ಲಾಗ್ ಅಂತ ಕರಿತೀವಿ. ಓಕೆ, ಎಸ್. ಹಾಗಪ್ಪ ಅಂದ್ರೆ ಪ್ರಿಯ ಸ್ನೇಹಿತರೆ, ನೋಡಿ, ನಮ್ಮ ಎಕ್ಸಾಮ್ ಲೇಪ ಅಂತಲ್ರಿ ಪ್ರತಿ ಒಂದು ಎಕ್ಸಾಮ್ ಲೇಪ ಅಂತಲ್ಲ ಕೇಳ್ತಾ ಹೋಗ್ತಾರೆ, ಸರ್ ಇದು PC ಬರ್ತದೇನೋ, ಸರ್ ಇದು PSI ಬರ್ತದೇನೋ, ಇದು FDA ಬರ್ತದೇನ್ರಿ, SDA ಬರ್ತದೇನ್ರಿ ಅನ್ನುವಂತ ನಿಮ್ಗೆ ಅಂತಲ್ಲ ಯಾವುದೇ ಡೌಟ್ ಗಳಿರಬಾರ್ದು. ಸಿಲೆಬಸ್ ಎಲ್ಲ ಒಂದೇ ಇರುತ್ತದೆ, ಇದು ನನ್ನ ಗ್ಯಾರಂಟಿ ಆಗಿರುತ್ತದೆ. ಓಕೆ, ಸಿಲೆಬಸ್ ಒಂದೇ ಇರುತ್ತದೆ, ಇದು ನನ್ನ ಗ್ಯಾರಂಟಿ ಆಗಿರುತ್ತದೆ. ಓಕೆ, ಸುಮ್ಮನೆ ಏನಪ್ಪಾ ಅಂದ್ರೆ ಯಾರೋ ಒಬ್ಬರಿಗೆ ಹೇಳ್ತಿರ್ತಾರೆ ಏನಪ್ಪಾ ಅಂದ್ರೆ ನಮ್ಗೆ ಎಂತಲ್ಲ PC ಕ್ಲಾಸಿಗೆ ಬರ್ತದೆ, ಇದು PSI ಕ್ಲಾಸಿಗೆ ಬರ್ತದೆ ಅಂತ ಹೇಳುವಂತ ಮಾತಿಲ್ಲ. ಸಿಲೆಬಸ್ ಎಲ್ಲಾ ಒಂದೇ ಆಗಿರ್ತದೆ. ಎಲ್ಲಿವರೆಗೂ ನಿಮ್ ತಲೆಯಿಂದ ಎಂತಲ್ಲ ತೆಗೆಯುವುದಿಲ್ಲ ಅಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಎಂತಲ್ಲ ಡೌಟ್ ನಲ್ಲಿ ಉಳಿತಾ ಇರ್ತೀರಿ. ಓಕೆ, ಎಸ್. ಹಾಗಪ್ಪ ಅಂದ್ರೆ ಎಂತಲ್ರಿ ನಾವ್ ಎಂತಲ್ಲ ಪ್ರಮುಖ ಟಾಪಿಕ್ ದೊಂದಿಗೆ ಏನಪ್ಪಾ ಅಂತಲ್ರಿ ನಾನು ಏನಪ್ಪಾ ಅಂತ ಕ್ಲಾಸ್ ಮಾಡ್ತೀನಿ. ನಾನು ಫಾಲ್ತು ಮಾತಾಡ್ಲಿಕ್ಕೆ ಅಂತಲ್ಲ ಇಷ್ಟಪಡುವುದಿಲ್ಲ. ಓಕೆ, ಎಸ್. ಪ್ರಿಯ ಸ್ನೇಹಿತರೆ, ಇದು ನಿಮ್ಗೆ ಗೊತ್ತಿರಬೇಕಾಗತ್ತೆ, ನೀಲಿ ಧ್ವಜ ಅಥವಾ ಇದನ್ನೆಂತಲ್ಲ ಬ್ಲೂ ಫ್ಲಾಗ್ ಅಂತ ಕರಿತೀವಿ. ಹಾಗಪ್ಪ ಅಂದ್ರ ಈ ಬ್ಲೂ ಫ್ಲಾಗ್ ಏನಪ್ಪ ಅಂದ್ರೆ ಸರ್ ಯಾವುದಕ್ಕೆ ನೀಡ್ತಾರಪ್ಪ ಅಂತ ಕೇಳಿದಾಗ ಸರಿ ಯಾವಪ್ಪ ಅಂತ ಕೇಳಿದಾಗ ಈ ಬ್ಲೂ ಫ್ಲಾಗ್ ಅಂತಲ್ಲ ಯಾವುದಕ್ಕೆ ನೀಡ್ತಾರಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮ್ಗೆ ಗೊತ್ತಿರಬೇಕಾಗತ್ತೆ, ಇದು ನಮಗೇನಪ್ಪಾ ಅಂತಲ್ರಿ ನಮಗ ಕರಾವಳಿ ತೀರ ಪ್ರದೇಶಗಳಿಗೆ ನೀಡ್ತಾರಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರಪ್ಪ ಅಂತಲ್ರಿ ಈ ಭಾರತದಲ್ಲಿಪ್ಪ ಅಂತಲ್ರಿ ಪ್ರಮುಖವಾಗಿನಪ್ಪ ಅಂತ ಸರ ನಮಗೆ 13 ಬೀಚಸ್ ಗಳಿಗೆನಪ್ಪಾ ಅಂತಲ್ರಿ ಈ ಬ್ಲೂ ಫ್ಲಾಗ್ ಮಾನ್ಯತೆ ನೀಡಿದಾರಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಷ್ಟು? 13 ಬೀಚ್ಗಳಿಗೆ. ಮೊದಲೆಂತಲ್ಲ 12 ಬೀಚ್ಗಳಿಗೆ ಕೊಟ್ಟಿದ್ರು. ಈಗ ಏನಪ್ಪಾ ಅಂತಂದ್ರಿ ಈ ಮೊನ್ನೆ 2024 ಅಂದ್ರ ಒಂದು ಬೀಚಿಗೆ ಎಂತ ಕೊಟ್ಟಿದ್ದಾರೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಲ್ರಿ ಈ ಪ್ರಿಯ ಸ್ನೇಹಿತರೆ, ನಾವು ಇದನ್ನ ಬ್ಲೂ ಫ್ಲಾಗ್ ಏನಪ್ಪಾ ಅಂತಂದ್ರ ಇದು ಪ್ರಮುಖವಾಗಿನಪ್ಪಾ ಅಂತಲ್ರಿ ಯಾವ ದೇಶ ನೀಡುತ್ತದೆ ಅಂತ ಕೇಳ್ತಾರ್ರಿ. ಏನ್ರಿ, ಯಾವ ದೇಶ ನೀಡುತ್ತದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗ್ ಗೊತ್ತಿರಬೇಕಾಗತ್ತೆ, ಡೆನ್ಮಾರ್ಕ್ ದೇಶ. ಡೆನ್ಮಾರ್ಕ್ ದೇಶ ಅಂತ ಹೇಳಿ, ಈ ಡೆನ್ಮಾರ್ಕ್ ದೇಶದ ರಾಜಧಾನಿಯಾದಂತ ಕೋಪನ್ ಹೆಗನ್ ಅಂತ ಹೇಳಿ, ಯಾವ್ದ್ರಿ ಹೇಳಿ? ಕೋಪನ್ ಹೆಗನ್ ಅಂತ ಹೇಳಿ. ಓಕೆ ನೋಡ್ರಿ, ಡೆನ್ಮಾರ್ಕ್ ದೇಶದ ರಾಜಧಾನಿ ಕೋಪನ್ ಹೆಗನ್ ಅನ್ನುವಂತ ಏನಪ್ಪಾ ಅಂತಲ್ರಿ ಈ ಸ್ಥಳದಲ್ಲಿ ಏನಪ್ಪಾ ಅಂತಲ್ರಿ ಇದನ್ನೇನಪ್ಪಾ ಅಂತಲ್ರಿ ನಮಗೆ ನೀಡ್ತಾರಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್. ಹಾಗಪ್ಪ ಅಂತಲ್ರಿ ಇಲ್ಲಿ ಪ್ರಮುಖವಾಗಿನಪ್ಪಾ ಅಂತಲ್ರಿ ಇದು ಈ ಸಂಸ್ಥೆ ಯಾವ ಸಂಸ್ಥೆ ಅಂತ ಕೇಳಿದಾಗ ಅಂತಲ್ರಿ ಗೊತ್ತಿರಬೇಕಾಗತ್ತ. ಸಂಸ್ಥೆ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ
FEE ಅಂತಂತ ಹೇಳಿ. ಓಕೆ, ಯಾವ್ದ್ರಿ? FEE ಅಂತಂತ ಹೇಳಿ. FEE ಅನ್ನುವಂತ ಸಂಸ್ಥೆ ನೀಡಿದಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಅಂತಂದ್ರೆ ಈ FEE ಏನಪ್ಪಾ ಅಂದ್ರೆ ವಿಸ್ತೃತ ರೂಪ ಕೇಳ್ತಾ ಹೋಗ್ತಾ ನಿಮಗೆ. ಓಕೆ, ಹಾಗಾರಪ್ಪ ಅಂತಂದ್ರೆ ಗೊತ್ತಿರಬೇಕು ಯಾವ್ದಪ್ಪ ಅಂತ ಕೇಳಿದಾಗ ಫೆಡರೇಷನ್ ಎನ್ವಿರಾನ್ಮೆಂಟ್ ಎಜುಕೇಶನ್ ಅಂತ ಹೇಳಿ. ಓಕೆ ರೀ, ಫೆಡರೇಷನ್ ಆಫ್ ಎನ್ವಿರಾನ್ಮೆಂಟ್ ಎಜುಕೇಶನ್ ಅನ್ನುವಂತ ಸಂಸ್ಥೆ ನೀಡಿದಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಸರ ಈ ಸಂಸ್ಥೆ ಯಾವಾಗ ಸ್ಥಾಪನೆ ಆಗಿದೆ ಅಂತ ಕೇಳ್ತಾನ್ರಿ ಸರ. ಹಾಗಾರಪ್ಪ ಅಂತ ಗೊತ್ತಿರಬೇಕು ಸ್ಥಾಪನೆ ಅಂತಂತ ಹೇಳಿ. ಹಾಗೆ ಬಂದ್ರೆ ಅಂತಂದ್ರೆ ಈ ಸಂಸ್ಥೆ ಸ್ಥಾಪನೆ ಆಗಿದ್ದು 1981 ಅಂತ ಗೊತ್ತಿರಬೇಕಾಗತ್ತೆ. ಇದು ನೀಡಲು ಪ್ರಾರಂಭಿಸಿದ ವರ್ಷ ಯಾವ್ದಂತ ಕೇಳ್ತಾನ್ರಿ. ಹಾಗೆ ಬಂದ್ರ ಪ್ರಮುಖವಾಗಿರಪ್ಪ ಅಂದ್ರೆ ನಮ್ಗೆ ಗೊತ್ತಿರಬೇಕಾಗತ್ತೆ 1986 ಅಂತ ಗೊತ್ತಿರಬೇಕಾಗತ್ತೆ. ಹಾಗೆ ಬಂದ್ರೆ ಅಂತಂದ್ರೆ ಭಾರತದಲ್ಲಿ ಪ್ರಥಮ ಏನಪ್ಪಾ ಅಂದಪ್ಪ ಅಂತ ಬ್ಲೂ ಫ್ಲಾಗ್ ಪಡೆದಂತ ಬೀಚ್ ಯಾವ್ದು ಅಂತ ಕೇಳ್ತಾನ್ರಿ. ಓಕೆ, ಭಾರತದಲ್ಲಿ ಅಂತ ಪ್ರಥಮ ಬೀಚ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಗೊತ್ತಿರಬೇಕಾಗತ್ತೆ ಚಂದ್ರಭಾಗ ಬೀಚ್. ಚಂದ್ರಭಾಗ ಬೀಚ್ ಅಂತೇಳಿ ಯಾವ ರಾಜ್ಯದಲ್ಲಿ ಕಂಡು ಬರ್ತಾ ಅಂತ ಕೇಳ್ತಾನ್ರಿ. ಇದು ಒಡಿಶಾ ರಾಜ್ಯ. ಯಾವ್ದ್ರಿ? ಒಡಿಶಾ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಭಾರತದಲ್ಲಿ ಪ್ರಸ್ತುತ 13 ಬೀಚ್ಗಳು ಮಾನ್ಯತೆ ಪಡೆದಿದೆ ಅಂತ ಗೊತ್ತಿರಬೇಕಾಗತ್ತೆ. ಡೈರೆಕ್ಟ್ ನಂಬರ್ ಕೇಳ್ತಾನ್ರಿ. ಭಾರತದಲ್ಲಿ ಪ್ರಸ್ತುತ ಎಷ್ಟು ಬೀಚ್ಗಳೇನಪ್ಪಾ ಅಂದ್ರೆ ಮಾನ್ಯತೆ ಪಡೆದಿದಾವ ಅಂತ ಕೇಳ್ತಾನೆ. ಹಾಗಾರಪ್ಪ ಅಂತಲ್ರಿ 13 ಬೀಚ್ಗಳೇನಪ್ಪಾ ಅಂತಲ್ರಿ ಮಾನ್ಯತೆ ಪಡೆದಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂತಾರ ಇಲ್ಲಿ ಪ್ರಮುಖವಾಗಿ ಗೊತ್ತಿರಬೇಕಾಗತ್ತೆ ಇಲ್ಲಿ ಉದ್ದೇಶ ಏನಂತ ಕೇಳ್ತಾನೆ. ಯಾವ್ರಿ ಉದ್ದೇಶ ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. ಉದ್ದೇಶ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಪರಿಸರ ಸ್ನೇಹಿ ಉತ್ತಮ ಗುಣಮಟ್ಟದ ಕರಾವಳಿ ತೀರ ಪ್ರದೇಶಗಳಿಗೆ ಏನಪ್ಪಾ ಅಂತಲ್ರಿ ಈ ಪ್ರಶಸ್ತಿ ಬ್ಲೂ ಫ್ಲಾಗ್ ಅನ್ನುವಂಥದ್ದಂತಲ ನೀಡ್ತಾ ಹೋಗುತ್ತಂತ ಗೊತ್ತಿರಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ನಿಮ್ಗೆ ಗೊತ್ತಿರಬೇಕಾಗತ್ತೆ ಪರಿಸರ ಸ್ನೇಹಿ ಉತ್ತಮ ಗುಣಮಟ್ಟ ಕರಾವಳಿ ತೀರಗಳಿಗೆ ನೀಡ್ತಾರಂತ ಗೊತ್ತಿರಬೇಕಾಗತ್ತೆ. ಆದ್ರೆ ಸರ್ ನಮಗೆ ಈ ಬ್ಲೂ ಫ್ಲಾಗ್ ಇಂದ ಏನಪ್ಪಾ ಅಂದ್ರ ಸರ್ ನಮಗೆ ಏನು ಫಾಯ್ದೆ ಇದೆ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಯಾಕಂತಂದ್ರೆ ಈ ಬ್ಲೂ ಫ್ಲಾಗ್ ಬಗ್ಗೆ ಎಂತಪ್ಪ ಅಂತಲ್ರಿ ಇದು ಪ್ರಮುಖ ಏನಪ್ಪಾ ಅಂತಲ್ರಿ ಮಾನದಂಡಗಳು ಗೊತ್ತಿರಬೇಕಾಗತ್ತೆ. ಎಷ್ಟ್ರಿ? 33 ಮಾನದಂಡಗಳು ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಷ್ಟು ಮಾನದಂಡಗಳ್ರಿ? 33 ಮಾನದಂಡಗಳು. 33 ಮಾನದಂಡಗಳು ಎಂತಪ್ಪ ಅಂತಲ್ರಿ ಇದನ್ನ ಫಾಲೋ ಮಾಡಿದ್ರೆ ಮಾತ್ರ ಏನಪ್ಪಾ ಅಂತಲ್ರಿ ನಮಗೆ ಈ ಬ್ಲೂ ಫ್ಲಾಗ್ ಅನ್ನುವಂತಪ್ಪ ಮಾನ್ಯತೆ ಪಡಿತಾವಂತ ಗೊತ್ತಿರಬೇಕಾಗತ್ತೆ. ಹಾರಪ್ಪ ಅಂತಲ್ರಿ ಇದರಿಂದ ಏನಪ್ಪಾ ಅಂತಲ್ರಿ ಪ್ರವಾಸಿಗರ ಆಕರ್ಷಣೆ ಜಾಸ್ತಿ ಆಗತ್ತೆ. ಮತ್ತೇನಪ್ಪಾ ಅಂತಲ್ರಿ ಈ ಪ್ರವಾಸಿಗರಿಂದ ಬಂದಂತ ಹಣದಲ್ಲಿಪ್ಪ ಅಂತಲ್ತರ ನಮಗೆ ಇದು ಕೂಡ ಏನಪ್ಪಾ ಅಂದ್ರೆ GDP ಏನಪ್ಪಾ ಅಂತಲ್ತರ ಇದು ಹೆಲ್ಪ್ ಆಗತ್ತ ಅನ್ನುವಂತ ಮಾತನ್ನು ಗೊತ್ತಿರಬೇಕಾಗತ್ತೆ. ಓಕೆ, ಇದರಲ್ಲಿ ಏನಪ್ಪಾ ಅಂದ್ರೆ ಲಂಬಾ ಚೌಡ ಓದಿನಪ್ಪಾ ಅಂತ ನಾವು PhD ಮಾಡಬೇಕಾಗಿಲ್ಲ. ನಮ್ಮ ಎಕ್ಸಾಮ್ ಏನಪ್ಪಾ ಅಂದ್ರೆ ಹೆಲ್ಪ್ ಆದ್ರೆ ಸಾಕಾಗತ್ತೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸ್ನೇಹಿತರೆ, ನೋಡಿ ನಮಗೆ ಗೊತ್ತಿರಬೇಕಾಗತ್ತೆ ಯಾವ್ದಪ್ಪ ಅಂತ ಕೇಳಿದಾಗ ನೀಲಿ ಧ್ವಜ ಅಥವಾ ಬ್ಲೂ ಫ್ಲಾಗ್ ಅಂತ ಕೇಳ್ತೀವಿ. ಹಾಗಪ್ಪ ಅಂದ್ರೆ ಯಾವ ದೇಶ ನೀಡ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಡೆನ್ಮಾರ್ಕ್ ದೇಶ ಅಂತೇಳಿ. ಡೆನ್ಮಾರ್ಕ್ ದೇಶದ ಯಾವ ಲೊಕೇಶನ್ ಅಂತ ಕೇಳಕ್ ಅಂತಲ್ರಿ ಡೆನ್ಮಾರ್ಕ್ ದೇಶದ ರಾಜಧಾನಿ ಕೋಪನ್ ಹೆಗನ್ ಅಂತ ಗೊತ್ತಿರಬೇಕಾಗತ್ತೆ. ಕೋಪನ್ ಹೆಗನಿನ ಯಾವ ಸಂಸ್ಥೆ ಅಂತ ಕೇಳ್ತಾನೆ. ಹಾಗಪ್ಪ ಅಂತಾರ FEE ಅಂತ ಹೇಳಿ. ಹಾಗಪ್ಪ ಅಂತಂದ್ರೆ ಇದರ ವಿಸ್ತೃತ ರೂಪ ಕೇಳ್ತಾನ್ರಿ. ಯಾವ್ದಪ್ಪ ಅಂತ ಕೇಳಿದಾಗ ಫೆಡರೇಷನ್ ಆಫ್ ಎನ್ವಿರಾನ್ಮೆಂಟ್ ಎಜುಕೇಶನ್ ಅನ್ನುವಂತ ಸಂಸ್ಥೆ ನೀಡ್ತಂದು ಗೊತ್ತಿರಬೇಕಾಗತ್ತ. ಇದು ಒಂದೇನಪ್ಪಾ ಅಂತಲ್ರಿ ಇದು ಒಂದ್ NGO ಸಂಸ್ಥೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳಿ. ಹಾಗಪ್ಪ ಅಂದ್ರೆ ಇದು ಸ್ಥಾಪನೆಯಾಗಿದ್ದು 1981 ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇದು ಈ ಪ್ರಶಸ್ತಿ ನೀಡಲು ಪ್ರಾರಂಭಿಸಿದ ವರ್ಷ ಯಾವಪ್ಪ ಅಂತ ಕೇಳಿದಾಗ 1986 ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ಲ ಭಾರತದಲ್ಲಿ ಏನಪ್ಪಾ ಅಂತ ಪ್ರಥಮ ಬೀಚ್ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಗೊತ್ತಿರಬೇಕಾಗ ಚಂದ್ರಭಾಗ ಬೀಚ್ ಅಂತೇಳಿ.
ಇದೇನಂತಲ್ಲ ಒಡಿಶಾ ರಾಜ್ಯ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾದ್ರೆ ಏನಂತಲ್ಲ ಭಾರತದಲ್ಲಿ ಪ್ರಸ್ತುತ ಎಷ್ಟು ಬೀಚ್ಗಳಪ್ಪ ಅಂದ್ರೆ ಮಾನ್ಯತೆ ಪಡೆದಿದ್ದಾವೆ ಅಂತ ಕೇಳಿದಾಗ 13 ಬೀಚ್ಗಳಂತ ಗೊತ್ತಿರ್ಬೇಕಾಗತ್ತೆ. ನಂತರ ಇದರ ಉದ್ದೇಶ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ನಮ್ಗೆಂತಲ್ಲ ಪರಿಸರ ಸ್ನೇಹಿ ಉತ್ತಮ ಗುಣಮಟ್ಟ ಕರಾವಳಿ ತೀರ ಪ್ರದೇಶಗಳಿಗೆ ಅಂತಲ್ಲ ನೀಡ್ತಾರಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಎಷ್ಟು ಮಾನದಂಡಗಳ ಕೇಳಿದ್ರಪ್ಪ ಅಂತಲ್ರಿ 33 ಮಾನದಂಡಗಳೇನಪ್ಪಾ ಅಂತಲ್ಲ ಅನುಸರಿಸಬೇಕಾಗತ್ತೆ. ನೋಡ್ರಿ ಇದು ಮನೆ ಅಂತ 2022 ಏನಪ್ಪಾ ಅಂತಲ್ಲ DRPS ಅದ್ರಲ್ಲಿಪ್ಪ ಅಂತಂದ್ರ ಇದು ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ನೀಲಿ ಧ್ವಜ ಯಾವುದಕ್ಕೆ ನೀಡ್ತಾರ ಅಂತ ಕೇಳಿದ್ರಿ ಅದು ಗೊತ್ತಿರಬೇಕಾಗತ್ತೆ. ಪರಿಸರ ಸ್ನೇಹಿ ಉತ್ತಮ ಗುಣಮಟ್ಟ ಕರಾವಳಿ ತೀರಗಳು ಏನ್ ಇರ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಅಂತಲ್ಲಿ ನಾವು ಈಗ ನಕ್ಷಾ ಮೂಲಕ ಕಲಿತಾ ಹೋಗೋಣ. ಓಕೆ, ಯಾರಿಗಾರ ಅಂತಲ್ಲ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಬೇಕಾದ್ರೆ ಅಂತಲ್ಲ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಓಕೆ, ಎಸ್, ನಕ್ಷೆ ಮೂಲಕ ಕಲಿತಾ ಇರ್ಬೇಕ್ರಿ. ನೋಡಿ ನಾನು ಪದೇ ಪದೇ ಅಂತಲ್ಲ ಪ್ರತಿ ಎಲ್ಲಾ ವಿಡಿಯೋಗಳಲ್ಲಪ್ಪ ಅಂತ ಹೇಳ್ತಾ ಹೋಗ್ತಾ ಇದೀನಿ. ನೋಡಿ ನಾನು ಹಿಂದಿನ ವಿಡಿಯೋಗಳು ಕೂಡ ಅಂತಲ್ಲ ನೀವು ವೀಕ್ಷಣೆ ಮಾಡಿ. ಓಕೆ ಪ್ರದರ್ಶ, ಯಾಕಂದ್ರೆ ಅಂತಲ್ರಿ ಈ ನಕ್ಷೆಯ ಮೂಲಕ ಕಲಿತಾ ಇರ್ಬೇಕ್ರಿ. ನಕ್ಷೆಯ ಮೂಲಕ ಕಲ್ತ್ರೆ ಮಾತ್ರ ಅಂತಲ್ಲ ಒಂದು 2 ರಿಂದ 3 ಬಾರಿ ಅಂತಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ಅಂತಪ್ಪ ಅಂತಂದ್ರೆ ನಿಮ್ಗೆ ಅಂತಲ್ಲ ಗೊತ್ತಾಗೇ ಆಗತ್ತೆ. ಓಕೆ, ಈಗ ನಾವು ನಕ್ಷೆಯ ಮೂಲಕ ಕಲಿತಾ ಹೋಗೋಣ. ಓಕೆ, ಎಸ್, ಹಾಗಪ್ಪ ಅಂತಂದ್ರೆ ಭಾರತದಲ್ಲಿ ಅಂತಲ್ಲ 13 ಬೀಚ್ಗಳೇನಪ್ಪ ಅಂತಂದ್ರೆ ನಕ್ಷೆಯ ಮೂಲಕ ಕಲಿತಾ ಹೋಗೋಣ. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ನೋಡಿ ಯಾವಪ್ಪ ಅಂತಲ್ಲ ನಕ್ಷೆ ಏನಪ್ಪಾ ಅಂತ ತೆಗೆದುಕೊಳ್ಬೇಕ್ರಿ. ಈ ನಕ್ಷೆ ಏನಪ್ಪಾ ಅಂತ ತೆಗೆದಾಗ ಏನಪ್ಪಾ ಅಂದ್ರ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆ, ಎಸ್, ಹಾಗಪ್ಪ ಅಂದ್ರ ನಮಗೆ ಗೊತ್ತಿರ್ಬೇಕಾಗತ್ತೆ ಯಾವ್ದಪ್ಪ ಅಂತ ಕೇಳಿದಾಗ ಇಲ್ಲಿ ಗುಜರಾತ್ ರಾಜ್ಯ ಅಂತ ಗೊತ್ತಾಯ್ತು. ಗುಜರಾತ್ ರಾಜ್ಯ ಅಂದ್ರೆ ಫಸ್ಟ್ ರಾಜ್ಯಗಳೇನಪ್ಪಾ ಅಂದ್ರೆ ಗುರುತಿಸ್ಕೋಬೇಕು. ಓಕೆ, ಎಸ್, ಗುಜರಾತ್ ರಾಜ್ಯ. ನಂತರ ಯಾವಪ್ಪ ಅಂತ ಕೇಳಿದಾಗ ಇಲ್ಲಿ ಪ್ರಮುಖವಾಗಿನಪ್ಪ ಅಂತ ಇಲ್ಲಿ ದೀವ್ ದಮನ್ ಅಂತ ಹೇಳಿ ಯಾವ್ದು ಇಲ್ಲಿ ಬರುವುದು ದೀವ್ ದಮನ್ ಅಂತ ಹೇಳಿ. ನಂತರ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಕರ್ನಾಟಕ ಅಂತ ಹೇಳಿ ಯಾವ್ದ್ರಿ ಕರ್ನಾಟಕ ಅಂತ ಹೇಳಿ. ಓಕೆ, ನಂತರ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಕೇರಳ ರಾಜ್ಯ ಅಂತ ಹೇಳಿ ಯಾವ್ದ್ರಿ ಕೇರಳ ರಾಜ್ಯ. ನಂತರ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ತಮಿಳುನಾಡು ರಾಜ್ಯ. ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ ಯಾವ್ಯಾವ ರಾಜ್ಯಗಳಪ್ಪ ಅಂದ್ರೆ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದಿದೆ ಅಂತ ರಾಜ್ಯಗಳಿಗೆ ಮಾತ್ರ ಅಂತಲ್ಲ ಇಲ್ಲಿ ನಕ್ಷೆಯಲ್ಲಿ ಗುರುತಿಸ್ತಾ ಇದ್ದೇನೆ. ಓಕೆ, ಎಸ್, ಅಂತಂದ್ರಿ ಪಾಂಡಿಚೇರಿ ಅಂತಂತೇಳಿ ಯಾವ್ದ್ರಿ ಪಾಂಡಿಚೇರಿ ಅಥವಾ ಪುದಚೇರಿ ಅಂತ ಕರಿತೀವಿ. ಓಕೆ, ನಂತರ ಯಾವಪ್ಪ ಅಂತ ಕೇಳಿದಾಗ ಇಲ್ಲಿ ಆಂಧ್ರ ಪ್ರದೇಶ. ಓಕೆ, ಆಂಧ್ರ ಪ್ರದೇಶ ಆದ ನಂತರ ಎಂತಲ್ಲ ಯಾವ್ದಪ್ಪ ಅಂತ ಕೇಳಿದಾಗ ಇಲ್ಲಿ ಒಡಿಶಾ ಅಂತಂತೇಳಿ ಯಾವ್ದ್ರಿ ಒಡಿಶಾ ಅಂತಂತೇಳಿ. ಓಕೆ, ಎಸ್ ಸರ್, ಹಾಗಪ್ಪ ಅಂತಂದ್ರೆ ಇಲ್ಲಿ ನಾವು ಗುಜರಾತಿನ ಏನಪ್ಪ ಅಂತಂದ್ರೆ ಪ್ರಮುಖ ಬೀಚ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಶಿವರಾಜ್ಪುರ್ ಬೀಚ್ ಅಂತೇಳಿ ಯಾವ್ದು ಶಿವರಾಜ್ಪುರ್ ಬೀಚ್. ಶಿವರಾಜ್ಪುರ್ ಬೀಚ್ ಅಂತೇಳಿ. ಹಾಗಪ್ಪ ಅಂತಂದ್ರೆ ಈ ದೀವ್ ದಮನ್ನಲ್ಲಿ ಕಂಡು ಬರುವಂತಹ ಪ್ರಮುಖ ಬೀಚ್ ಯಾವ್ದಪ್ಪ ಅಂತ ಕೇಳಿದಾಗ ಗೋಗ್ಲಾ ಬೀಚ್. ಯಾವ್ದ್ರಿ ಗೋಗ್ಲಾ ಬೀಚ್. ಗೋಗ್ಲಾ ಬೀಚ್ ಅಂತೇಳಿ. ನಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಕಂಡು ಬರುವಂತಹ ಪ್ರಮುಖ 2 ಬೀಚ್ಗಳು ನೆನಪಿರ್ಬೇಕಾಗತ್ತೆ ನಾವು. ಯಾಕಂದ್ರೆ ಅಂತಂದ್ರೆ ಕರ್ನಾಟಕದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಎಕ್ಸಾಮ್ಗಳನ್ನ ಬರಿತಾ ಇರ್ತೇವೆ. ಕರ್ನಾಟಕದ ನಿಮ್ಗೆ ಅಂತಲ್ಲ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಲ್ಲ 2 ಬೀಚ್ಗಳು ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಒಂದು ಕಾಸರಗೋಡು ಬೀಚ್ ಅಂತಾರೆ. ಯಾವ್ದ್ರಿ ಕಾಸರಗೋಡು ಬೀಚ್ ಅಂತೇಳಿ. ನಂತರ 2ನೇದು ಯಾವಪ್ಪ ಅಂತ ಕೇಳಿದಾಗ ಪಡುಬಿದರಿ ಬೀಚ್ ಅಂತ ಹೇಳಿ. ಓಕೆ, ಯಾರಪ್ಪ ಅಂತಂದ್ರಿ ಈ ಕಾಸರಗೋಡು ಬೀಚ್ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾವ ಅಂತ ಕೇಳ್ತಾನ್ರಿ. ಯಾವ್ದ್ರಿ ಉತ್ತರ ಕನ್ನಡ ಜಿಲ್ಲೆ. ಯಾವ್ದ್ರಿ ಉತ್ತರ ಕನ್ನಡ ಜಿಲ್ಲೆ. ಓಕೆ, ನೆಕ್ಸ್ಟ್ ಅಂತಲ್ಲ ಪಡುಬಿದರಿ ಅನ್ನುವಂತ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಪ್ಪ ಅಂತ ಕೇಳಿದಾಗ ಅಂತಂದ್ರಿ ಉಡುಪಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದು ಉಡುಪಿ. ನೋಡಿ ಬೀಚ್ ಕೇಳಿದ್ರೆ ಕಾಸರಗೋಡು ಬೀಚ್, ಜಿಲ್ಲೆ ಕೇಳಿದ್ರಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಅದೇ ತರ ಅಂದ್ರೆ ಪಡುಬಿದಿರಿ ಬೀಚ್ ಜಿಲ್ಲೆ ಕೇಳಿದ್ರೆ ಉಡುಪಿ ಜಿಲ್ಲೆ, ಬೀಚ್ ಕೇಳಿದ್ರಪ್ಪ ಅಂದ್ರೆ ಪಡುಬಿದಿರಿ ಬೀಚ್ ಅಂತೇಳಿ. ಓಕೆ, ಎಸ್, ಹಾಗಾರಪ್ಪ ಅಂದ್ರೆ ಇಲ್ಲಿ ಕೇರಳ ರಾಜ್ಯದಲ್ಲಿ ಕೂಡ ಏನಪ್ಪಾ ಅಂತಂದ್ರೆ 2 ಬೀಚ್ಗಳು ಕಂಡು ಬರ್ತಾವ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಕೇರಳದಲ್ಲಿ ಕೂಡ ಏನಪ್ಪಾ ಅಂದ್ರೆ 2 ಬೀಚ್ಗಳು ಕಂಡು ಬರ್ತಾವೆ. ಓಕೆ, ಗೊತ್ತಿರಬೇಕಾಗತ್ತೆ. ಒಂದೇದು ಯಾವ್ದಪ್ಪ ಅಂತ ಕೇಳಿದಾಗ ಇಲ್ಲಿ ಕಪ್ಪಾಡ ಬೀಚ್ ಅಂತೇಳಿ. ಯಾವ್ದ್ರಿ ನೋಡಿ ಕಪ್ಪಾಡ ಬೀಚ್ ಅಂತೇಳಿ. ಓಕೆ, ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ಚಾಲ್ ಬೀಚ್ ಅಂತೇಳಿ. ಯಾವ್ದ್ರಿ ಚಾಲ್ ಬೀಚ್. ಈ ಚಾಲ್ ಬೀಚ್ ಅನ್ನೋದೇನಪ್ಪ ಅಂತಂದ್ರೆ ಇದು ಪ್ರಮುಖವಾಗಿ ಏನಪ್ಪಾ ಅಂದ್ರೆ 2024ರಲ್ಲಿ ಅಂತಂದ್ರೆ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದಿದೆ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ 2024ರಲ್ಲಿ
24ರಲ್ಲಿಪ್ಪ ಅಂತಂದ್ರಿ ಇದು ಮಾನ್ಯತೆ ಪಡೆದಿದೆ ಅಂತ ಗೊತ್ತಿರಬೇಕಾಗತ್ತೆ ಪ್ರಿಯ ಸ್ನೇಹಿತರೆ. ಎಸ್ ಹಾಗಪ್ಪ ಅಂತಂದ್ರಿ ಇಲ್ಲಿ ಪ್ರಮುಖವಾಗೇನಪ್ಪಾ ಅಂದ್ರೆ ನಾವು ತಮಿಳ್ನಾಡು ಅಂತಂದ್ರಿ ಯಾವ್ದ್ರಿ ತಮಿಳ್ನಾಡು ಕೋವಿಲನ್ ಬೀಚ್ ಅಂತ ಹೇಳಿ ಕೋವಿಲನ್ ಬೀಚ್ ಅಂತ ಹೇಳಿ ಓಕೆ. ಎಸ್ ಹಾಗಪ್ಪ ಅಂತಂದ್ರಿ ಇಲ್ಲಿ ಪಾಂಡಿಚೇರಿ ಒಳಗಪ್ಪ ಅಂತಂದ್ರಿ ಕಂಡು ಬರುವಂತಹ ಪ್ರಮುಖ ಬೀಚ್ ಯಾವ್ದಪ್ಪ ಅಂತ ಕೇಳಿದಾಗ ಹಿಡನ್ ಬೀಚ್ ಅಂತ ಹೇಳಿ ಯಾವ್ದ್ರಿ ಹಿಡನ್ ಬೀಚ್. ಯಾವ್ದ್ರಿ ಹಿಡನ್ ಬೀಚ್ ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವಂತಹ ಬೀಚ್ ಯಾವ್ದಪ್ಪ ಅಂತ ಕೇಳಿದಾಗ ಗೊತ್ತಿರಬೇಕು ಋಷಿಕೇಶ. ಯಾವ್ದ್ರಿ ಋಷಿಕೇಶ. ಋಷಿಕೇಶ ಅಂತಂದ್ರೆ ಬೀಚ್ ಗೊತ್ತಿರ್ಬೇಕಾಗತ್ತೆ. ನಂತರ ಇಲ್ಲಿ ಒಡಿಶಾ ರಾಜ್ಯದಲ್ಲಿ ಕಂಡು ಬರುವಂತಹ ಬೀಚ್ ಯಾವಪ್ಪ ಅಂದ್ರೆ ಗೋಲ್ಡನ್ ಬೀಚ್ ಅಂತ ಹೇಳಿ ಗೋಲ್ಡನ್ ಬೀಚ್ ಅಂತ ಗೊತ್ತಿರಬೇಕಾಗತ್ತೆ ಪ್ರಿಯ ಸ್ನೇಹಿತರೆ. ನೋಡಿ ಪ್ರಮುಖವಾಗಿ ಅರಬ್ಬಿ ಸಮುದ್ರದಲ್ಲಿ ಏನಪ್ಪಾ ಅಂತಲ್ಲ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರುವಂತಹ ಪ್ರಮುಖ ಬೀಚ್ಗಳು ಎಷ್ಟಪ್ಪ ಅಂತ 1 2 3 4 5 6 ಓಕೆ. ನಂತರ ಯಾವಪ್ಪ ಅಂತ ಲಕ್ಷದ್ವೀಪದಲ್ಲಿ ಏನಂತಲ್ಲ 2 ಬೀಚ್ಗಳು ಕಂಡು ಬರ್ತವೆ. 8 ಬೀಚ್ಗಳಪ್ಪ ಅಂತಂದ್ರಿ ಇಲ್ಲಿ ಪಶ್ಚಿಮ ಘಟ್ಟದಲ್ಲಿಪ್ಪ ಅಂತಲೇ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತಾವ ಅಂತ ಗೊತ್ತಿರಬೇಕಾಗತ್ತೆ ಓಕೆ. ಎಸ್ ಹಾಗಪ್ಪ ಅಂತಂದ್ರಿ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರಿ ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರುವಂತಹ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು ಲಕ್ಷದ್ವೀಪ ಅಂತಂದೇಳಿ. ಆ ಲಕ್ಷದ್ವೀಪದ ರಾತ್ರಿ ಯಾವ್ದಂತ ಕೇಳ್ತಾನ್ರಿ ಕವರತ್ತಿ ಅಂತಂದ್ರೆ ಅಥವಾ ಕವರತ್ತಿ ಅಂತಂದ್ರೆ ಗೊತ್ತಿರಬೇಕಾಗತ್ತೆ ಓಕೆ. ಎಸ್ ಲಕ್ಷದ್ವೀಪ. ಲಕ್ಷದ್ವೀಪ ಈ ಲಕ್ಷದ್ವೀಪದಲ್ಲಿ ಅಂತಂದ್ರೆ ಪ್ರಮುಖವಾಗಿ ಎರಡು ಬೀಚ್ಗಳು ಕಂಡು ಬರ್ತಾವೆ ಗೊತ್ತಿರಬೇಕಾಗತ್ತೆ. ಒಂದೇದು ಯಾವ್ದಪ್ಪ ಅಂತ ಕೇಳಿದಾಗ ಮೀನಕಾಯಿ ತೊಂಡಿ. ಮೀನಕಾಯಿ ತುಂಡಿ ಅಂತಂತ ಹೇಳಿ. ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಖಿದ್ಮತ್ ಗಾರ್. ಖಿದ್ಮತ್ ಗಾರ್ ಅನ್ನುವಂತಪ್ಪ ಅಂದ್ರೆ 2 ಬೀಚ್ಗಳು ಕಂಡು ಬರ್ತಾವ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಇಲ್ಲಿ ಯಾವಪ್ಪ ಅಂತ ಕೇಳಿದಾಗ ಅಂಡಮಾನ್ ನಿಕೋಬಾರ್ ಅಂತ ಹೇಳಿ ಯಾವ್ದ್ರಿ ಅಂಡಮಾನ್ ನಿಕೋಬಾರ್ ಅಂತ ಹೇಳಿ ಓಕೆ. ಪ್ರಿಯ ಸ್ನೇಹಿತರೆ ಈ ಅಂಡಮಾನ್ ನಿಕೋಬಾರ್ ಅಂತಲ್ಲ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂತ ಕೇಳಿದಾಗ ಇಲ್ಲಿ ಪೋರ್ಟ್ ಪ್ಲೇ ಅಂತಂತಿತ್ತು. ಹಾಗಪ್ಪ ಅಂದ್ರೆ ಇತ್ತೀಚೆಗೆ 2024ರಲ್ಲಿ ಮಾನ್ಯ ಶ್ರೀ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಸಾಹೇಬರು ಕೂಡ ಏನೇನಪ್ಪಾ ಅಂತಂದ್ರೆ ವಿಜಯಪುರಂ ಎನ್ನುವಂತಹ ಸ್ಥಳ ಮರುನಾಮಕರಣ ಮಾಡಿದಾರಂತ ಗೊತ್ತಿರಬೇಕಾಗತ್ತೆ. ಯಾವುದು ವಿಜಯಪುರಂ ಅಂತ ಹೇಳಿ ಓಕೆ. ಎಸ್ ಹಾಗಪ್ಪ ಅಂತಲ್ರಿ ಮತ್ತೆ ವಿಜಯಪುರ ಅಂತಂದ್ರೆ ಇಲ್ಲಿ ಗೋಲ್ಗುಮಟ್ಟಿ ಇರುವಂತಹ ವಿಜಯಪುರ ತಿಳ್ಕೊಬೇಡಿ ಓಕೆ. ವಿಜಯಪುರಂ ಅಂತ ಹೇಳಿ ಓಕೆ ರೀ. ಹಾಗಪ್ಪ ಅನ್ಸರ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕಂಡು ಬರುವಂತಹ ಪ್ರಮುಖ ಬೀಚ್ ಯಾವಪ್ಪ ಅಂತ ಕೇಳಿದಾಗ ರಾಧಾನಗರ್ ಬೀಚ್ ಅಂತ ಹೇಳಿ ಯಾವ್ದ್ರಿ ರಾಧಾನಗರ್ ಬೀಚ್ ಅಂತ ಹೇಳಿ ರಾಧಾನಗರ ಬೀಚ್ ಅಂತ ಹೇಳಿ ಓಕೆ. ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಅಂಡಮಾನ್ ನಿಕೋಬಾರ್ದಲ್ಲಿ ಕಂಡು ಬರುವಂತಹ ಬೀಚ್ ಯಾವಪ್ಪ ಅಂತ ಕೇಳಿದಾಗ ರಾಧಾನಗರ್ ಬೀಚ್ ಅಂತ ಹೇಳಿ. ಇದು ಕೂಡ ಏನಪ್ಪಾ ಅಂತಂದ್ರೆ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರುವಂತಹ ಒಂದು ಬೀಚ್ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ ಓಕೆ. ಎಸ್ ಹಾಗಪ್ಪ ಅಂತಂದ್ರೆ ಇಲ್ಲಿ ನೋಡಿಲಿ ಸವಿಸ್ತಾರವಾಗಿ ನಾನು ರಿವಿಷನ್ ಮಾಡ್ತಾ ಹೋಗ್ತೀನಿ ಓಕೆ. ಯಾವ್ದಪ್ಪ ಅಂತಂದ್ರೆ ಗುಜರಾತ್ ನಲ್ಲಿ ಕಂಡು ಬರುವಂತಹ ಬೀಚ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಶಿವರಾಜ್ಪುರ್ ಬೀಚ್ ಅಂತ ಹೇಳಿ. ನಂತರ ಯಾವ್ದಪ್ಪ ಅಂದ್ರೆ ದೀವ್ ದಮನ್ ಅಂತ ಹೇಳಿ ಓಕೆ. ದೀವ್ ದಮನ್ ಅಂತ ನಮ್ಮ ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿರೋದು ಗೊತ್ತಿರಬೇಕಾಗತ್ತೆ. ಯಾವ್ದು ಹೋಗ್ಲಾ ಬೀಚ್ ಅಂತ ಹೇಳಿ. ನಂತರ ಯಾವ್ದು ಕರ್ನಾಟಕದಲ್ಲಿ ಕಂಡು ಬರುವಂತಹ ಪ್ರಮುಖ 2 ಬೀಚ್ಗಳು ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಒಂದೇದು ಕಾಸರಗೋಡು ಬೀಚ್ ಅಂತ ಹೇಳಿ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ನಂತರ ಎರಡನೇದು ಯಾವಪ್ಪ ಅಂತ ಕೇಳಿದಾಗ ಪಡುಬಿದ್ರಿ ಬೀಚ್ ಅಂತ ಹೇಳಿ. ಇದು ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಒಂದು ಬೀಚ್ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಕೇರಳದಲ್ಲಿ ಅಂತಂದ್ರೆ ಕಪ್ಪಾಡ ಬೀಚ್ ಅಂತ ಹೇಳಿ. ಯಾವ್ದು ಇದು ಕಪ್ಪಾಡ ಬೀಚ್ ಅಂತ ಹೇಳಿ. ಈ ಕಪ್ಪಾಡದಲ್ಲಿ ಏನಪ್ಪಾ ಅಂತಂದ್ರೆ ಭಾರತಕ್ಕೆ ಬಂದ ಪ್ರಥಮ ಯುರೋಪಿಯನರ್ ಅಂತ ಹೇಳ್ತೀವಿ. ಅವರು 1488ರಲ್ಲಿ ಕಪ್ಪಾಡಗೆ ಬಂದು ತಲುಪಿದರು ಓಕೆ. ನಂತರ 1498 ಏನಪ್ಪಾ ಅಂತಂದ್ರಿ ಇವರು ಕೇರಳದ ಕಲ್ಲಿಕೋಟೆಗೆ ಏನಪ್ಪಾ ಅಂತಲ್ರಿ ಬಂದೆಂತಲಪ್ಪ ಅಂದ್ರೆ ತಲುಪಿದ್ರೆ ಅಂತ ಗೊತ್ತಿರ್ಬೇಕಾಗತ್ತ. ಅಂದಿನ ರಾಜ ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಜಾಮೋರಿನ್ ಅನ್ನುವಂತಹ ಅರಸ ಅವರಿಗೆ ವೃತ್ತಪೂರ್ವಕವಾಗಿ ಏನಪ್ಪಾ ಅಂತಲ್ರಿ ಅವರು ಬರ ಮಾಡಿಕೊಟ್ಟಿಅಂತ ಗೊತ್ತಿರಬೇಕಾಗತ್ತೆ ಓಕೆ. ನಾವು ಯುರೋಪಿಯನ್ ಅಂತಲ್ಲ ಅಧ್ಯಯನ ಮಾಡ್ತಾ ಹೋಗ್ಬೇಕಾರೆ ಅಂತಲ್ರಿ ಸವಿಸ್ತಾರವಾಗಿ ಅಂತಲ್ಲ ಅಲ್ಲಿ ಹೇಳ್ತಾ ಹೋಗ್ತೀನಿ ಓಕೆ. ನಂತರ ಏನಪ್ಪಾ ಅಂತಲ್ರಿ ಇಲ್ಲಿ ಯಾವಪ್ಪ ಅಂತ ಕೇಳಿದಾಗ ತಮಿಳ್ನಾಡು ಅಂತಂತೇಳಿ. ತಮಿಳ್ನಾಡಲ್ಲಿ ಕಂಡು ಬರುವಂತಹ ಬೀಚ್ ಯಾವಪ್ಪ ಅಂತ ಕೇಳಿದಾಗ ಕೋವಿಲನ್ ಬೀಚ್ ಅಂತ ಹೇಳಿ. ನಂತರ ಅದೇ ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ ಹೇಳ್ತೀವಿ. ಈ ಪುದುಚೇರಿಯಲ್ಲಿ ಕಂಡು ಬರುವಂತಹ ಬೀಚ್ ಯಾವಂದ್ರೆ ಹಿಡನ್ ಬೀಚ್ ಅಂತ ಹೇಳಿ.
ನಂತರ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವಂತಹ ಬೀಚ್ ಯಾವಪ್ಪ ಅಂತ ಕೇಳಿದಾಗ ಋಷಿಕೇಶ ಅನ್ನುವಂತಹ ಬೀಚ್ ಗೊತ್ತಿರಬೇಕಾಗತ್ತೆ. ನಂತರ ಗೋಲ್ಡನ್ ಬೀಚ್ ಅಂತೇಳಿ ಇದು ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ. ನಂತರ ಯಾವಪ್ಪ ಅಂತ ಕೇಳಿದಾಗ ಲಕ್ಷದ್ವೀಪದ 2 ಬೀಚ್ಗಳು ಗೊತ್ತಿರಬೇಕಾಗತ್ತೆ. ಯಾವ್ದು ಮೀನ್ಕಾಯಿ ತುಂಡಿ ಅಂತೇಳಿ ಓಕೆರಿ, ತುಂಡಿ ಅಂತ ಹೇಳಿ. ನಂತರ ಎರಡು ಯಾವ್ದು ಸಿದ್ಧಮತ್ ಗಾರ್ ಅಂತೇಳಿ ಓಕೆರಿ. ನಂತರ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಅಂಡಮಾನ್ ನಿಕೋಬಾರ್ ಅಂತ ರಾಧಾನಗರ್ ಬೀಚ್ ಅಂತೇಳಿ. ಓಕೆ ಸ್ನೇಹಿತರೆ, ನೋಡಿ ನಾನು ಇದೇ ತರ ಏನಪ್ಪಾ ಅಂತ ನಿರಂತರವಾಗಿ ಏನಪ್ಪಾ ಅಂತ ಕ್ಲಾಸಸ್ ಗಳನ್ನ ತೆಗೆದುಕೊಳ್ತೀನಿ. ಓಕೆ, ನೀವೆಲ್ಲಾರು ಏನಪ್ಪಾ ಅಂದ್ರೆ ನನ್ಗೆ ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡಿ ಏನಪ್ಪಾ ನಿರಂತರವಾಗಿ ಎಲ್ಲಾ ಸಬ್ಜೆಕ್ಟ್ಗಳು ನಿಮ್ಗೆ ಎಕ್ಸಾಮ್ ನಲ್ಲಿ ಪದೇ ಪದೇ ಕೇಳುವಂತ ಏನಪ್ಪಾ ಅಂತ ಸಿಲೆಬಸ್ ಗಳೇನಪ್ಪಾ ಅಂತ ಹೊಸ ಹೊಸ ವಿಡಿಯೋದೊಂದಿಗೆ ಅಂತ ನಾನು ಬರ್ತಾ ಇರ್ತೀನಿ. ಓಕೆ ಸ್ನೇಹಿತರೆ, ಓಕೆ ನನ್ನ ಕ್ಲಾಸ್ ನಿಮ್ಗೆ ಅಂತ ಇಷ್ಟವಾದಲ್ಲಪ್ಪ ಅಂತ ಸರ ಲೈಕ್ ಏನಪ್ಪಾ ಅಂದ್ರೆ ಲೈಕ್ ಕೊಡ್ಲಿಕ್ಕೆ ಅಂತ ಮರೆಯಬಾರ್ದು, ಮತ್ತು ಸಬ್ಸ್ಕ್ರೈಬ್ ಅಂತ ಮಾಡೋದನ್ನು ಮರೆಯಬಾರ್ದು, ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಏನಪ್ಪಾ ಅಂದ್ರೆ ಶೇರ್ ಮಾಡಿ ಅಂತಂದು ಹೇಳ್ತಾ ನನಗೆ ಅಂತ ಶೇರ್ ಮಾಡಿ, ನಿಮ್ಮ ಪ್ರಿಯ ಸ್ನೇಹಿತರಿಗೆ ಅಂತ ಶೇರ್ ಮಾಡಿ. ಮತ್ತೇನಪ್ಪಾ ಅಂತಲ್ರಿ ಮತ್ತೆ ಹೊಸ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ನಾನು ಈ ಕ್ಲಾಸಿಗೆ ಏನಪ್ಪಾ ಅಂತಲ್ರಿ ನಾನು ವಿರಾಮ ನೀಡುತ್ತೇನೆ. ಓಕೆ, ಧನ್ಯವಾದಗಳು.